ನಾನು ಡಾಕ್ಟರ್ ವಾಣಿ ಎನ್ ಶೆಟ್ಟಿ, ಜನತಾ ಪಾರ್ಟಿಯ ಜನತಾ ಪಕ್ಷದ ರಾಷ್ಟ್ರೀಯ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿ ನೋಡಬೇಕಂತಂದರೆ ಸುಮಾರು ದಿವಸದಿಂದ ಈ ರೈತ ಚಳುವಳಿಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಇಂದಿಗೂ ಅನ್ನ ಹಾಕೋ ರೈತ ಅವನೇ ಚಳುವಳಿಯನ್ನು ಮಾಡುವಂತೆ ಮಾಡ್ತಾ ಇರುವಂತಹ ಸರ್ಕಾರಗಳು ಯಾವ ರೀತಿ ಜನರಿಗೆ ಅನ್ನವನ್ನು ನೀಡ್ತಾರೆ ಗೊತ್ತಿಲ್ಲ. ಪಡಿತರ ಚೀಟಿಗಳು ಅಂತ ಕೊಡ್ತಾರೆ. ಸೊ ಅದನ್ನು ಹೇಳಬೇಕಂದ್ರೆ ನಾನು ಬೆಂಗಳೂರಿನ ನಿವಾಸಿಯಾಗಿ ಒಂದು ಹೇಳಬೇಕಂತ ಇಷ್ಟಪಡ್ತೀನಿ. ಪ್ರತಿಯೊಂದು ಪದಾರ್ಥಗಳನ್ನು ಬೆಳೆಯೋರು ರೈತರು. ರೈತ ಇಲ್ಲದೆ ಇದ್ದರೆ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಹೈಟೆಕ್ ಅಂತ ಅಂದ್ಕೊಂಡು ರಾಜಕೀಯ ಲಾಭಕ್ಕಾಗಿ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಈ ಬಾಗಲಕೋಟೆ ವಿಭಾಗದಲ್ಲಿ ನಾನು ಕಂಡ ಹಾಗೆ ಕೇಳಿರುವ ಹಾಗೆ ಕಬ್ಬು ಬೆಳೆಗಾರರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಸಕ್ಕರೆ ಇಲ್ಲ ಅಂದರೆ ನಮಗೆ ಕಾಫಿ ಬೆಳಿಗ್ಗೆ ಎದ್ದಿದ ತಕ್ಷಣ ಕುಡಿಬೇಕಂದ್ರೆ ಕಾಫಿ ಮುಖ್ಯವಾಗಿ ಬೇಕಾಗುತ್ತೆ. ಅದಕ್ಕೆ ಸಕ್ಕರೆ ಅಂತೂ ಅತ್ಯಂತ ಒಂದು ರೀತಿಯಲ್ಲಿ ಶುಗರ್ ಇಲ್ದಿರ ಕಾಫಿ ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಸಿಹಿ ಅಂದರೆ ಸಕ್ಕರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂತಹ ಸಿಹಿಯನ್ನು ಕೊಡುವ ರೈತನನ್ನು ಯಾವ ರೀತಿಯಲ್ಲಿ ಇವರು ನಿಸ್ಸಹಾಯಕನನ್ನಾಗಿ ಮಾಡಿ ಅವನನ್ನು ಬೇರೆ ಉದ್ಯೋಗಗಳಿಗೆ ದೂಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕಂದರೆ ಸುಮಾರು ಕಡೆ ನೋಡ್ತಾ ಇದ್ದೀವಿ, ಬೆಳೆಯುವ ರೈತನ ಜಮೀನುಗಳನ್ನು ಕಿತ್ಕೊಂಡು ಆ ಜಮೀನುಗಳನ್ನು ಉದ್ಯೋಗ ಮಾಡೋದಕ್ಕೆ ಬಂಡವಾಳಶಾಹಿಗಳಿಗೆ ಕೊಟ್ಟು, ಸೊ ಎಲ್ಲರಿಗೂ ಹೈಟೆಕ್ 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 ಎನ್ನುವ ಹುಚ್ಚನ್ನು ಇಡಿಸಿ ರೈತ ವರ್ಗವನ್ನು ಕುಂಠಿತ ಮಾಡ್ತಾ ಇರುವಂಥವರೆಲ್ಲರೂ ಇಲ್ಲಿ ಕೂಡ ಸರ್ಕಾರ ನಡೆಸ್ತಾ ಇರೋವಂಥವ್ರದ್ದೇ ಸಕ್ಕರೆ ಕಾರ್ಖಾನೆಗಳು ಬಹಳಷ್ಟಿವೆ. ಉದ್ಯೋಗಗಳನ್ನು ಕೊಡ್ತೀನಿ ಅಂತ ಹೇಳ್ತೀರಾ, ಆದರೆ ಸಕ್ಕರೆ ಬೆಳೆಯುವಂತಹ ರೈತರಿಗೆ, ಕಬ್ಬನ್ನು ಬೆಳೆಯುವಂತಹ ರೈತರಿಗೆ ಯಾವ ರೀತಿಯ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದೀರಾ? ಎಲ್ಲ ರೈತರ ಹೋರಾಟ ಇಂದಿಗೂ ತಪ್ಪಿಲ್ಲ. ಬೀಜ ಇಲ್ಲ, ಗೊಬ್ಬರ ಇಲ್ಲ, ರಸಗೊಬ್ಬರ ಇಲ್ಲ. ನಾವು ಬೆಂಗಳೂರಿನವರು ದಿವಸಿಗೋಸ್ಕರ ದಿನಸಿ ಅಂಗಡಿ ಮುಂದೆ ಕ್ಯೂ ಅನ್ನು ನಿಲ್ತೀವಿ. ಸರ್ಕಾರ ಪಡಿತರ ಚೀಟಿಯನ್ನು ಇಟ್ಕೊಂಡು ಮಧ್ಯರಾತ್ರಿಯಲ್ಲಿ ನಿಂತ್ಕೊಳ್ತಾರೆ. ಪಾಪ ಅಕ್ಕಿ ಏನೋ ಕಮ್ಮಿಗೆ ಸಿಗುತ್ತೆ ಅಥವಾ ಫ್ರೀಯಾಗಿ ಸಿಗುತ್ತೆ ಅಂತ. ಆದರೆ ರೈತ ರಸಗೊಬ್ಬರ ಅದಕ್ಕಾಗಿ ಮಧ್ಯರಾತ್ರಿಯಲ್ಲಿ ನಿಲ್ಲೋ ಹಾಗೆ ಮಾಡ್ತಾ ಇದ್ದೀರಲ್ಲ, ಇದು ಒಂದು ನಿಮಗೆ ನಾಚಿಕೆ ಆಗುವಂಥ ವಿಷಯ ಅಂತ ಅನಿಸ್ತಾ ಇಲ್ವಾ? ರೈತರನ್ನು ನಾವು ತುಳಿದು ಬೆಳಿಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ರೈತರ ಮಕ್ಕಳು ಬೇಕಾದರೆ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, DC AC ಏನು ಬೇಕಾದ್ರೂ ಆಗ್ಬೋದು. ಆದರೆ DC AC ಇಂಜಿನಿಯರ್ ಡಾಕ್ಟರ್ ಮಕ್ಕಳು ರೈತರಾಗಿರುವ ಉದಾಹರಣೆ ಕಮ್ಮಿ ಇದೆ. ನಮ್ಮ ಹೋರಾಟ ಇಷ್ಟೇ, ಜನತಾ ಪಾರ್ಟಿ ಎಲ್ಲೇ ರೈತರಿಗೆ ತೊಂದರೆ ಆದ್ರೂ ನಾವು ಅವರ ಬೆಂಬಲವಾಗಿ ನಿಲ್ಲೋದಕ್ಕೆ ಪ್ರತಿಯೊಂದು ಕಡೆ ರೈತ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತವಾಗಿಯೂ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಬರೀ ಮಾತಿನಲ್ಲಿ ಪ್ರಮಾಣ ವಚನದಲ್ಲಿ ರೈತರನ್ನು ನೀವು ವಿಶ್ವಾಸಕ್ಕೆ ತಗೊಳ್ಳೋದಲ್ಲ, ಹೇಳಿರುವಂತಹ ಮಾತುಗಳನ್ನು ನಡೆಸ್ಕೊಡ್ಬೇಕು. ಅದು ಮುಖ್ಯ. ಯಾಕಂದರೆ ಹೈನುಗಾರಿಕೆಯಲ್ಲಿ ಹೆಣ್ಮಕ್ಳುಗಳು ಎಷ್ಟು ಜನ ಇದ್ದಾರೆ, ನಿಜವಾಗ್ಲೂ ಇದು ಹೊರೆ ಆಗುತ್ತೆ. ರೈತರನ್ನು ಕುಗ್ಗಿಸೋ ಕೆಲಸ ಏನಕ್ಕೆ ಮಾಡ್ತಾ ಇದ್ದಾರೆ? ಅವ್ರಿಗೆ ನಮಗೆ ಈ ಕೆಲಸ ಬೇಡಪ್ಪ ಅಂತ ಹೇಳಿ ಬೇರೆ ಉದ್ಯೋಗವನ್ನು ಅರಸೋದಕ್ಕೆ ಏನಕ್ಕೆ ಅವರು ದಾರಿ ಮಾಡಿಕೊಡ್ತಿದ್ದಾರೆ ಅಂದರೆ, ಮುಂದೆ ಬಂಡವಾಳಶಾಹಿಗಳಿಗೆ ಕಾರ್ಖಾನೆ, ಉದ್ಯೋಗ ಇವುಗಳನ್ನು ನಿರ್ಮಾಣ ಮಾಡೋದಕ್ಕೆ ಅಗತ್ಯವಾಗಿ ಅವ್ರಿಗೆ ಜಮೀನನ್ನು ಬಿಟ್ಟು ಹೋಗುವಂತಹ, ಬೇಡಪ್ಪ ನಮಗೆ ಈ ಕೆಲಸ ಬೇಡ ನಮಗೆ ಅಂತ ಬಿಟ್ಟು ಹೋಗಬೇಕು ಅನ್ನುವಂತಹ ಒಂದು ಬೇಸ್ಮೆಂಟನ್ನು ಹಾಕ್ಕೊಡ್ತಾ ಇದ್ದಾರೆ ಇವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಮಾನ್ಯ ಸರ್ಕಾರಗಳು ಮೊದಲು ರೈತರಿಗೆ ಏನು ಬೇಕು ಅಗತ್ಯವಾದ ವಸ್ತುಗಳನ್ನು
ಅವರ ಜಮೀನಿಗೆ ತಲುಪಿಸುವಂತಹ ಕೆಲಸ ಮಾಡಬೇಕು. ಮನೆಗೂ ಹೋಗಿ ಹೇಗೆ ನೀವು ಪಡಿತರ ಚೀಟಿಯನ್ನು ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂತೀರಾ, ರೈತರ ಜಮೀನುಗಳಿಗೆ ಹೋಗಿ ಅಲ್ಲಿ ಏನನ್ನು ಕೊಡಬೇಕು ಅಂತ ನೋಡಿ, ಏನು ಬೇಕಂತ ನೋಡಿ, ಫಲವತ್ತಾಗಿರೋ ಭೂಮಿಯನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿ ರೈತರನ್ನು ಉಳಿಸಿ. ರೈತರು ಉಳಿದ್ರೆ ಮಾತ್ರ ನಮ್ಮ ಇಡೀ ದೇಶ ಉಳಿಯೋಕ್ಕೆ ಸಾಧ್ಯ. ಇಲ್ಲ ಅಂತ ಅಂದರೆ 1 kg ಅಕ್ಕಿಗೆ ಈಗಾಗಲೇ 75 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 500 ಆಗುತ್ತೆ, 1000 ಆಗುತ್ತೆ. ಸೊ ರೈತನಿಲ್ಲದೆ ಇದ್ದರೆ ನಾವು ಬದುಕೋದಕ್ಕಾಗಲ್ಲ. ಸೊ ರೈತ, ನೇಕಾರ ಎಲ್ಲರೂ ಈ ಭೂಮಿಯನ್ನು ಅವಲಂಬಿಸಿ ಬದುಕ್ತಾ ಇರೋರು. ಹೈನುಗಾರಿಕೆ ಖಂಡಿತವಾಗಿಯೂ ಹಸು, ದನ, ಕರ ಎಲ್ಲಿ ಹೋಗಬೇಕು, ಸರಿಯಾದ ಮೇವು ಸಿಗಲಿಲ್ಲ ಅಂತ ಅಂದರೆ ಅದನ್ನು ಕೂಡ ಸರಣಿಯಲ್ಲಿ ನಿಂತು ತಗೊಳ್ಳೋ ಹಾಗಾದರೆ ಅದಕ್ಕೂ ಕೂಡ ಮಾತ್ರೆ, ಟ್ಯಾಬ್ಲೆಟ್ಗಳನ್ನು ಕೊಡ್ತೀರಾ? ದಯಮಾಡಿ ಈ ರೈತ ಹೋರಾಟಕ್ಕೆ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಯಾರ್ಯಾರು ದಿನ ನಾವು ಅನ್ನದಾತ ಸುಖೀಭವ ಅಂತ ಯಾರು ಹೇಳಿ ತಿಂತೀವಿ, ಪ್ರತಿಯೊಬ್ಬ ಪ್ರಜೆಯು ರೈತನಿಗಾಗಿ ಹೋರಾಟವನ್ನು ನಡೆಸಬೇಕಾಗತ್ತೆ. ನಾನು ಜನತಾ ಪಕ್ಷದ ವತಿಯಿಂದ ನಮ್ಮೆಲ್ಲ ಹೆಣ್ಣು ಮಕ್ಕಳು ಅಷ್ಟೇ, ನಾವೆಲ್ಲ ಮಹಿಳಾ ವಿಭಾಗದಿಂದ ರೈತರಿಗೆ ಸದಾ ಬೆಂಬಲವಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.